ಹಾಯ್, ನಾನು ನಿಮ್ಮ ಹರ್ಷಿತಾ ರಾವ್. ಇವತ್ತು ನಾವಿದ್ದೇವೆ ನನ್ನ ಫ್ರೆಂಡ್ ಇದೆ ಸೀಮಂತ ಫಂಕ್ಷನಲ್ಲಿ. ಈ ಫಂಕ್ಷನಲ್ಲಿ ಏನೇನಾಗುತ್ತೆ, ಯಾವ ಥರ ಶಾಸ್ತ್ರ ನಡೆಯುತ್ತೆ ಎಲ್ಲ ಒಂದು ಕ್ಯಾಪ್ಚರ್ ಮಾಡ್ತೀನಿ, ನೋಡುವ ಬನ್ನಿ. ಬೇಬಿ ಶವರ್ ಆಫ್ ವಿದ್ಯಾ ಸುಮಂತ್. ನೋಡಿ ಎಷ್ಟು ಕ್ಯೂಟ್ ಡಾಲ್ ಹಾಕಿದ್ದಾರೆ. ಸೀಮಂತ ಇದು ಫಂಕ್ಷನ್ ಆಗ್ತಿದ್ದು ಏಕನಾಥೇಶ್ವರ ಸಭಾಭವನ. ಸೊ ಸ್ವಾಗತ ಅಂತೆ, ವೆಲ್ಕಮ್, ಎಲ್ಲರೂ ಬನ್ನಿ. ಸೀರೆ ಹಾಕೊಳ್ಳೋದೆಲ್ಲ ಫಂಕ್ಷನಿಗೆ ಬೇಕು, ಆದ್ರೆ ನೋಡಿ ಸ್ಟೆಪ್ಸ್ ಹತ್ತುವಾಗ ರಗ್ಲೆ ನೋಡಿ, ಒಂದು ಕಾಲು ಇದ್ರೆ ಸೆರಗು ಜಾರತ್ತೆ, ಹೇಗಾಗ್ತದಂದ್ರೆ ಹಾಗೆ. ಬಂದ ಕೂಡಲೇ ಜ್ಯೂಸ್ ರೆಡಿ ಉಂಟು ನೋಡಿ. ಇದು ಯಾವ ಜ್ಯೂಸ್ ಗೆಸ್ ಮಾಡಿ? ಇಲ್ಲಿ ನೋಡಿ, ಗ್ರೀನ್ ಕಲರ್ ನೋಡಿ. ನಮ್ದು ಸೀಮಂತದ್ದು ಹುಡುಗಿ ಹೇಗೆ ಶಕೆ ಅಂತ ಫ್ಯಾನ್ ಹಾಕೊಂಡಿದ್ರೆ, ಪಾಪ ಹುಡುಗಿದು ಹೀಗೆ ಮೇಲ್ಗಡೆ ಫ್ಯಾನ್ ಉಂಟು, ಆನ್ ಮಾಡಿಲ್ಲ ಪಾಪ. ಯಾರದ್ದು ಹಾಗೆ ಮಾಡಿದ್ದು? ಎಲ್ಲರಿಗೂ ಫ್ಯಾನ್ ಹಾಕಿ ಮದ್ಮಕ್ಳಿಗೆ ಫ್ಯಾನ್ ಹಾಕಿಲ್ಲ. ಹಾಯ್ ನೋಡಿ, ಎಷ್ಟು ಕ್ಯೂಟ್ ಆಗಿ ರೆಡಿ ಆಗಿದ್ರು. ಸೋ ಕ್ಯೂಟ್ ಅಲ್ವಾ? ಅಲ್ಲಿ ನೋಡಿ, ಒಂದೊಂದು ಕಡೆ ಒಂದೊಂದು ಸಂಪ್ರದಾಯ ಅನ್ಸುತ್ತೆ ನೋಡಿ. ಅಲ್ಲಿ ಎಗ್ ಎಲ್ಲ ಇಟ್ಟಿದ್ದಾರೆ. ಆಕ್ಚುಲಿ ನಮ್ಮಿದ್ರಲ್ಲಿ ಎಗ್ ಇಡಲ್ಲ, ನಾನ್ ವೆಜ್ ಇಡಲ್ಲ, ಬಟ್ ಇವ್ರದ್ದು ನಾನ್ ವೆಜ್. ಡಿಫ್ರೆಂಟ್ ಕೈಂಡ್ ಆಫ್ ರಿಚುವಲ್ಸ್. ಅಲ್ಲಿ ನೋಡಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ನೋಡಿ, ಎಲ್ಲಿ ಕೆಲಸ ಮಾಡ್ತಿರೋದು ಕಾಣಿಸ್ತಿದೆ ಅಲ್ಲ, ಅದು ಇದು ಮಗುವಿಗೆ ತಂದೆ ಆಗೋರು. ಪಾಪ ಎಷ್ಟು ಎಫರ್ಟ್ ಹಾಕಿ ಅದನ್ನೆಲ್ಲ ಮಾಡ್ತಾ ಇದ್ದಾರೆ, ಯಾರು ಹೆಲ್ಪ್ ಮಾಡ್ತಾನೇ ಇಲ್ಲ. ಹಾ, ಈಗ ಬರ್ತಾರೆ ಹಸ್ಬೆಂಡ್. ಹಾ, ಬರ್ಲಿಲ್ಲ ಮಾರ್ರೆ. ಮಗಳದ್ದು ಸೀಮಂತ ಹೇಗೆ ಅನ್ಸ್ತುಂಟು? ತುಂಬಾ ಖುಷಿ ಆಗ್ತುಂಟಾ? ಯಾವ ಮಗು ಆಗಬಹುದು ಅನ್ಸ್ತಿದೆ? ನಮ್ಗೆ ಯಾವ್ದು ಸಹ ಆಗ್ಬೋದು. ಆದ್ರೂ ಒಂದಿಷ್ಟ ಇರ್ತದಲ್ಲ, ಯಾವ್ದು? ಅದಿಲ್ವಾ? ಎಂತಾದ್ರೂ ಫೈನ್. ನಮ್ಗೆ ಯಾವ್ದು ಸಹ ಆಗ್ತದೆ. ಇದು ಸೀಮಂತದ ಹುಡುಗಿದಳಲ್ಲ ವಿದ್ಯಾ, ನೋಡಿದ್ರಲ್ಲ ಆಗ, ಅವ್ರದ ಅಮ್ಮ ಇಲ್ಲಿ ನೋಡಿ. ಇದು ಅವರಮ್ಮ ಮಂಗಳೂರಿಂದ ಬಂದಿದ್ದಾರೆ ಉಡುಪಿಗೆ. ಇದು ಹುಡುಗಿದು ಚಿಕ್ಕಮ್ಮ ಆಯ್ತಾ. ನೀವು ಮಂಗಳೂರಿಂದ ಬಂದಿದ್ದಲ್ಲ, ನೀವು ಸಹ ಬಂದಿದ್ರೆ ಬೆಳಿಗ್ಗೆ ಬೇಗ ಬಂದಿದ್ದಾರೆ. ಪಾಪ ಅಷ್ಟು ದೂರದಿಂದ ಟ್ರಾವೆಲ್ ಮಾಡ್ಕೊಂಡ. ಹೇಗೆ ಅನ್ಸ್ತುಂಟು ಅಕ್ಕನ? ಖುಷಿ ಆಗ್ತಾ ಉಂಟು ನನಗೆ. ಅಂದ್ರೆ ಶ್ರೀಮಂತ ಅಂದ್ರೆ ಮಗಳ ಶ್ರೀಮಂತ ಅಲ್ಲ, ಬೆಳಿಗ್ಗೆನೆ ಬೇಗನೆ ಕೆಲಸ ಎಲ್ಲ ಮಾಡ್ಕೊಂಡು ಓಡಿ ಬಂದಾಗಿ ನಾವು ಬಂದಿದ್ದೀವಿ. ನಿಮ್ಗೆ ಹೇಗೆ, ಯಾವ ಮಗು ಬೇಕಂತ ಇಷ್ಟ ಉಂಟು? ದೇವರು ಕೊಟ್ಟದ್ದು ಯಾವ್ದು ಮಗು ಆದ್ರೂ ಚಿಂತೆ ಇಲ್ಲ, ಆರೋಗ್ಯವಾದ್ರೆ ಇಬ್ರು ಕೂಡ ಇದ್ರೆ ಒಳ್ಳೇದು. ಅದೇನೆ ನಮ್ಗೆ ಖುಷಿ ಅಲ್ಲ? ಹೌದು. ಅವಳಿಗೆ ಯಾವ್ದು ಇಷ್ಟ ಅಂತೆ? ಅಷ್ಟು ತಿಂಡಿ ಹಾಕಿದಾರಲ್ಲ ಅಲ್ಲಿ, ತುಂಬಾ ಹಾಕಿದ್ದಾರೆ. ಒಂದು ರಾಶಿ ಅವಳಿಗೆ ತುಂಬಾ ಇಷ್ಟ ತಿನ್ಲಿಕ್ಕೆ, ಅದಕ್ಕೆ ರಾಶಿ ಹಾಕಿ ಇಟ್ಟಿದ್ದಾರೆ. ಅಂತ ಅಂದ್ರೆ ಅದ್ರಲ್ಲಿ ಅವಳಿಗೆ ಯಾವ್ದೆಲ್ಲ ಬೇಕು, ಯಾವ್ದು ಇಷ್ಟ, ಅವಳು ಮೊದಲಿಗೆ ಯಾವ್ದನ್ನ ತೆಗೆದು ತಿಂತಾಳೆ ಅಂತ ನೋಡ್ಬೇಕು. ಅದೊಂಥರ ಖುಷಿ ನಮ್ಗೆ, ಯಾವ್ದು ತಿಂತಾಳೆ ಅಂತ ನೋಡಿದ್ಮೇಲೆ ಆಮೇಲೆ ಗೊತ್ತಾಗುತ್ತೆ ಈ ತರ ಅದ್ರ ಬಸ್ರಿ ಬಾಯಕ್ಕೆ ಅಂದ್ರೆ ಏನು. ಅದ್ರಲ್ಲಿ ಎಗ್ ಎಲ್ಲ ಹಾಕ್ತಾರಲ್ಲ ಇಲ್ಲಿ, ನಮ್ದ್ರಲ್ಲಿ ನಾನ್ ವೆಜ್ ಹಾಕಲ್ಲ. ಹೌದಾ? ನಮ್ ಕಡೆ ಎಲ್ಲ ನಾನ್ ವೆಜ್ ಎಲ್ಲ ಮಾಡ್ತೇವೆ ಶ್ರೀಮಂತಕ್ಕೆ. ಒಂದೊಂದು ಕಡೆ. ಈಗ ಸೀಮಂತದ್ ಯಾವ ತರ ಪ್ರೊಸೀಜರ್ಸ್ ಉಂಟು ಇಲ್ಲಿ ನಿಮ್ ಕಡೆ? ನಮ್ಮ ಕಡೆ ಅಂದ್ರೆ ಮಂಗಳೂರು ಸೈಡ್ ಅಲ್ಲಿ, ನಮ್ಮ ಊರು ಸೈಡ್ ಅಲ್ಲಿ ಬೆಳಿಗ್ಗೆ ಒಂದು ಬೆಳಗ್ಗೆ ಹೊತ್ತಿಗೆ ಒಂದು ಕೋಳಿ ಬಿಡುವ ಶಾಸ್ತ್ರ ಅಂತ ಉಂಟು. ನಮ್ಮ ಕಡೆ ಎಲ್ಲ ಉಂಟು. ಆಮೇಲೆ ಸೀರೆ ಕೊಡುವ ಶಾಸ್ತ್ರ ಅಲ್ಲ, ಆಮೇಲೆ ಹಿಂಗಾರ ಉಂಟಲ್ಲ, ಅದು ಕೂಡ ನಮ್ಮ ಕಡೆಯಲ್ಲಿ ಶಾಸ್ತ್ರ. ಈ ಕಡೆಯಲ್ಲಿ ಕೋಳಿ ಬಿಡುವ ಶಾಸ್ತ್ರ ಎಲ್ಲ ಇಲ್ಲ, ನಮ್ಮ ಕಡೆಯಲ್ಲಿ ಆದ್ರೆ ಇದೆ. ಈಗ ಮಾಡಿದ್ರ ಕೋಳಿ ಬಿಡುದಿಲ್ಲ? ಇಲ್ಲ, ಒಂದೊಂದು ಕಡೆಯಲ್ಲಿ ಇರ್ತದೆ, ಅದು ಸಂಪ್ರದಾಯ ಅವರವರದ್ದು ಹಾಗೆ. ಅಲ್ಲಿ ನೋಡಿ, ಒಬ್ಬ ಕಳ್ಳ ಹೇಗೆ ನಿಂತಿದ್ದಾನೆ ಪಾಪ. ತುಂಬಾ ಕೆಲಸ ಮಾಡಿ ಸಾಕಾಗಿದೆ ಅವರಿಗೆ, ಸೈಡ್ ನಿಂತಿದ್ದಾರೆ. ಅವ್ರದೆಲ್ಲ ಎಫರ್ಟ್ ಕಾಣಿಸೋದಿಲ್ಲ ಅಲ್ಲಿ ಉಂಟು. ಇವ್ರು ನೋಡಿ, ಇವತ್ತಿದು ಮೇನ್ ಗೆಸ್ಟ್. ನೋಡ್ತಿರ್ಬೋದು ಎಷ್ಟು ತಿಂಡಿ ತಿಂತಾರಂತ. ನೀವು ಗೆಸ್ ಮಾಡಿ, ಇಷ್ಟೊಂದು ತಿಂಡಿ ಉಂಟು. ಎಷ್ಟು ತಿಂತಾರೆ ಗೊತ್ತಿಲ್ಲ. ಅವ್ರು ಎಷ್ಟು ಹಾಕಿದ್ರು ಸಾಕಾಗುದಿಲ್ಲ ಅಂತೆ ಅವರಿಗೆ. ನೋಡಿ ಹೇಗ್ ಮಾಡ್ತಿದ್ರೆ, ಕಮ್ಮಿ ಆಯ್ತಂತೆ ನೋಡಿ. ಚಾಕ್ಲೇಟ್ ಹಾಕಿ ಯಾರಾದ್ರೂ? ಪಾಪ ಯಾರು ಚಾಕ್ಲೇಟ್ ಹಾಕಿಲ್ಲ ಅಂತೆ, ಬೇಜಾರಾಗಿದೆ. ನಾವು ತಂದಿದ್ದೇವೆ ಚಾಕ್ಲೇಟ್, ನಾವು ತಂದಿದ್ದೇವೆ. ಚೂಮಂತರ್ ಅಷ್ಟು ಶಕೆ ಉಂಟು ಪಾಪ. ಎಲ್ಲ ಇಷ್ಟೊಂದು ತಿಂಡಿ ಎಲ್ಲ ಹಾಕಿದಾರಲ್ಲ, ಎಲ್ಲದಕ್ಕಿಂತ ನಮ್ದು ಬೆಸ್ಟ್ ನೋಡಿ. ಇಲ್ಲಿ ನೋಡಿ, ಅವಳಿಗೆ ತುಂಬಾ ಇಷ್ಟ. ಅವಳದ ಎಕ್ಸ್ಪ್ರೆಷನ್ ಹೇಗಿರುತ್ತೆ ನೋಡುವ ಬನ್ನಿ. ತಗೋ, ಹಿಡ್ಕೋ, ಇದೆಲ್ಲ ನಿಂಗೆ ತೋರಿಸಿ. ಓಪನ್. ವಿದ್ಯಾ ಯಾವ ಮಗು ಬೇಕು? ಹೆಣ್ಣು ಮಗು ಬೇಕಾ? ಫಸ್ಟ್ ಯಾವ್ದಕ್ಕೆ ಎನ್ಸಿದೆ?
ಗಂಡು ಮಗು ತಿನ್ಸಿದ್ಯಾ? ಹಾ, ಹೆಣ್ಮಗು ಆಗ್ತದಂತೆ. ಹೆಣ್ಮಗು ತಿನ್ಸಿದ್ದಾಳೆ. ಆಮೇಲೆ ನೋಡಿ ಮೊಟ್ಟೆನೂ ಬಿಡುದಿಲ್ಲ, ಅವಳೆ ತಿಂತಿದ್ದಾಳೆ. ಒಳ್ಳೆ ಇಲ್ವಾ? ಈಗ ಒಂದು ಒಳ್ಳೆ ಇಂಪಾರ್ಟೆಂಟ್ ಮ್ಯಾಟರ್ ಡಿಸ್ಕಷನ್ ಮಾಡುವ. ಇವ್ರ ಹತ್ರ ಕೇಳುವ ಒಪಿನಿಯನ್, ಇವತ್ತಿನ ಗೆಸ್ಟ್. ಹೇಳಿ, ಇವಾಗ ಚಿನ್ನದ ಬೆಲೆ ತುಂಬಾ ಜಾಸ್ತಿ ಆಗ್ತುಂಟಲ್ಲ, ನಿಮ್ದು ಒಪಿನಿಯನ್ ಎಂತ? ತುಂಬಾ ಜಾಸ್ತಿ ಆಗಿ ನಾನಿಲ್ಲಿ ಜಾಯಿಲ್ ಕಾಸಾಗಿ ಕುತ್ಕೊಂಡಿದ್ದೆ. ಹೇಗೆ ಅನ್ಸ್ತಾ ಉಂಟು ಫಂಕ್ಷನ್ ಎಲ್ಲ? ಇದು ಹೆವಿ ಅನ್ಸ್ತುಂಟಾ? ಖುಷಿ ಆಗ್ತಿಲ್ಲ? ಖುಷಿ ಆಗ್ತಾ ಉಂಟು, ಆದ್ರೂ ಖುಷಿ. ಖುಷಿ. ಚಿನ್ನದ ಬೆಲೆ ಏರಿಕೆ ಇನ್ನು ಕಡಿಮೆ ಇದ್ರೆ ಸ್ವಲ್ಪ ಇಲ್ಲ ಸ್ವಲ್ಪ ಹಾಕಬಹುದಿತ್ತು ಅಂತ. 1-2 kg ಅದೇ ಫುಲ್ ಜಾಯ್ ಅಲ್ಲೂ ಶಾಪೇ ಆಗ್ಬಿಡ್ತಿತ್ತು. ಯಾರಿಗಾದ್ರೂ ಎಂತಾದ್ರು ಡಿಸೈನ್ ಬೇಕಿದ್ರೆ ಇಲ್ಲೇ ನೋಡ್ಬೋದು. ಭೀಮಾ. ಈಗ ಫ್ಯೂಚರ್ ಮದ್ಮಗ್ಳನ್ನ ಕೇಳುವ, ಹೇಗಿರ್ತದ ಅಂತ ಹೇಳಿ. ನಿಮ್ಗೆ ಎಂತ ಅನ್ಸ್ತದೆ? ಫ್ಯೂಚರ್ ಅಲ್ಲಿ ನಾನು ಮದುವೆ ಆಗುದಾದ್ರೆ ಈ ಅರ್ಶಿನ ದಾರ ಕೊಂಬು ಕಟ್ಟಿಕೊಂಡಾಗುತ್ತೆ. ಯಾಕಂತ ಹೇಳಿದ್ರೆ ಚಿನ್ನದ ಬೆಲೆ ಮುಟ್ಟುವಾಗಿಲ್ಲ. ಸೊ ನಾನು ಎಂತಂತ ಹೇಳಿದ್ರೆ ಆಚೆ ಸಹ ಕಷ್ಟ ಬೇಡ, ಈಚೆ ಸಹ ಬೇಡ, ರಿಜಿಸ್ಟರ್ ಇಲ್ಲದ್ರೆ ಓಡಿ ಹೋಗಿ ಮದುವೆ ಆಗುದು ಖರ್ಚಿಲ್ಲದೆ. ಅದೇ ಆಂಟಿ, ₹1 ವೇಸ್ಟ್ ಮಾಡೋದು, ₹1 ವೇಸ್ಟ್ ಸೇವಿಂಗ್ಸ್ ಖಾಲಿ. ಮತ್ತೆ ಹನಿಮನಿಗೆ ಹೋಗುದು, ಅದನ್ನೆಲ್ಲ ಅಲ್ಲಿ ಖರ್ಚು ಮಾಡುದು. ಬಾಲಿಯ ಮಲ್ಟಿವ್ಸ್ ಯಾವ್ದು ಎಲ್ಲ ಸಹ ಅಲ್ಲಿ. ಇದು ಸುಮ್ಮನೆ ವೇಸ್ಟ್ ಯಾಕೆ ಅಲ್ಲ, ಪರ್ಸನಲ್ಗೆ ಖರ್ಚು ಮಾಡುದು. ಸುಮ್ಮನೆ ಒಂದು ತಾಳಿ ಉಂಟಂತ ಗೊತ್ತಾಗ್ಬೇಕಲ್ಲ, ಹರ್ಷಿದದು ಕೊಂಬು ಹಾಕಿಕೊಂಡು ತಿರ್ಗೋದು. ಯಾಕಂತ ಹೇಳಿದ್ರೆ ಒಳ್ಳೆ ಪ್ಲಾನ್. ಯಾರೆಲ್ಲ ನೆಕ್ಸ್ಟ್ ಫ್ಯೂಚರ್ ಮದ್ಮಕ್ಳಿದ್ದೀರಾ, ಇವರನ್ನ ಹೇಳಿದ ಪ್ಲಾನ್ ಅನ್ನ ಫಾಲೋ ಮಾಡಿ ಒಳ್ಳೆ ದುಡ್ಡು ಉಳಿಸಬಹುದು, ಮಜಾ ಮಾಡಬಹುದು. ಮತ್ತೆ ಒಳ್ಳೊಳ್ಳೆ ಡ್ರೆಸ್ ಹಾಕ್ಬೇಕು, ಒಳ್ಳೊಳ್ಳೆ ರೀಲ್ಸ್ ಮಾಡ್ಬೇಕಷ್ಟೇ. ಎಂಜಾಯ್ ಲೈಫ್. ನೋಡಿ ಎಷ್ಟು ಎಲ್ಲ ಹೇಗೆ ಊಟ ಮಾಡ್ತಿದ್ರೆ, ಊಟ ಎಷ್ಟು ಟೇಸ್ಟ್ ಉಂಟಂತ ಕೇಳ್ಕೊಳ್ವಾ ಬನ್ನಿ. ಈಗ ತುಂಬಾ ಜನ ನಿಮ್ಗೆ ಗೊತ್ತಿಲ್ಲದಿದ್ದವ್ರನ್ನ ಇಂಟ್ರಡ್ಯೂಸ್ ಮಾಡಿಸ್ತೇನೆ. ಇವರೆಲ್ಲ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿಗಳೇ. ನೋಡಿ ಇವರೇ, ಇದೊಂದು ದೊಡ್ಡ ಸರ್ಕಲ್. ಇದು ಯಾರು ಏನು ಅಂತ ತಿಳ್ಕೊಳ್ವಾ. ಹಾಯ್, ಊಟ ಹೇಗಿದೆ? ಚೆನ್ನಾಗಿದೆ. ಯಾವ ಐಟಮ್ ಇಷ್ಟ ಆಯ್ತು? ತಿಂದ್ರೆ ನೆನಪಿಲ್ಲ. ಚೆನ್ನಾಗಿತ್ತು. ನಿಮ್ದು ಫೇವ್ರೇಟ್ ಯಾವ್ದು ಈಗ? ಚಿಲ್ಲಿ. ಇವಾಗ ಊಟ ರೆಡಿ ಮಾಡಿಸಿದವರನ್ನ ಕೇಳುವ. ಬಾಸ್, ಊಟ ಆಯ್ತಾ? ಇಲ್ಲ, ಆಗಿಲ್ಲ. ಎಲ್ಲರದ್ದು ಆಗ್ಲಿ ಅಂತ ಹೇಳಿ ನೀವು ಹಸಿಕೊಂಡಿದ್ರ? ಇಲ್ಲ, ನಮ್ದು ಆಗಿಲ್ಲ, ಮಾಡ್ತೇವೆ. ಮತ್ತೆ ಇವರನ್ನ ನೋಡಿ, ಇವರನ್ನ ಸಾರಿ ಎಲ್ರು ಸುಮಂತ್ ಎಲ್ಲಿ ಯಾರು ಅಂತ ಕೇಳ್ತಿದ್ರ. ನೋಡಿ ಇವರೇ ಸುಮಂತ್. ಇದು ಅವರ ವೈಫ್ ವಿದ್ಯಾ, ಇವತ್ತಿದು ಬ್ರೈಡ್. ತಿನ್ನಿ ಕೊಡ್ತಾರಂತೆ. ತುಂಬಾ ಧಾರಾಳ ಮನಸ್ಸು, ನಮಗ್ ತಿನ್ನೋ ಹಾಗಿಲ್ಲ, ನಾವು ವೆಜ್ ಇವತ್ತಿನ ಮಟ್ಟಿಗೆ. ಆಯ್ತು. ಇದು ಸುಮಂತ್ ಇದು ತಮ್ಮ. ನೋಡಿ, ಇದು ಸುಮಂತ್ ಇದೆ ಅಮ್ಮ. ನಿಮ್ಗೆಲ್ಲರದ್ದು ಇಂಟ್ರೊಡಕ್ಷನ್ ಮಾಡಿ ಕೊಡ್ತೇವೆ ಇವತ್ತು. ನೆಕ್ಸ್ಟ್ ನಮ್ ವಿಡಿಯೋಸ್ ಅಲ್ಲೆಲ್ಲ ಇವ್ರು ಇರ್ತಾರೆ. ಸೊ ನಿಮ್ಗೆಲ್ಲ ಗೊತ್ತಿದ್ರೆ ಒಳ್ಳೇದಾಗ್ತದೆ. ಅಲ್ಲಿ ನೋಡಿ, ಅದು ಸುಮಂತ್ ಇದೆ ಅಪ್ಪ. ವೆರಿ ಬ್ಯುಸಿ, ಈ 10 ಫೋನಲ್ಲೇ ಇರ್ತಾರೆ. ಎಷ್ಟು ಬ್ಯುಸಿ ಪರ್ಸನ್ ನೋಡಿ. ಈ ಫಂಕ್ಷನ್ ಅಲ್ಲೂ ಅವರಿಗೆ ಊಟ ಮಾಡ್ಲಿಕ್ಕೂ ಟೈಮ್ ಇಲ್ಲ, ಅಷ್ಟೇ ಬ್ಯುಸಿ. ಇವರು ಸುಮಂತ್ ಇದು ಅಜ್ಜ. ಎಲ್ಲ ನೋಡ್ತಾ ಇದ್ದಾರೆ ಯಾರು ಏನ್ ಮಾಡ್ತಾರೆ ಎಂತ ಅಂತ ಹೇಳಿ. ನೋಡಿ ಚೆಕಿಂಗ್ ಇನ್ಸ್ಪೆಕ್ಷನ್. ಎಲ್ಲರೂ ಫಂಕ್ಷನ್ ಮುಗಿಸಿ ಚೆನ್ನಾಗಿ ಊಟ ಮಾಡ್ಕೊಂಡು ಅದೇ ಒಂದು ವೈಬಲ್ಲಿದ್ರೆ ಇನ್ನೊಂದು ಟೀಮ್ ಇರುತ್ತೆ ಯಾವಾಗಲೂ ಹಾಗೆ. ಅವ್ರದ್ದೇ ಒಂದು ಬೇರೆ ಲೋಕ ಇರುತ್ತೆ. ಅದೇನಂದ್ರೆ ಇಲ್ಲಿ ನೋಡಿ, ಇದೆ ಕ್ರಿಕೆಟ್ ಲವರ್ಸ್. ಎಲ್ಲರೂ ಫುಲ್ ಕ್ರಿಕೆಟ್ ನೋಡಿದ್ರಲ್ಲಿ ಬಿದ್ದಿದ್ದಾರೆ. ಅಷ್ಟೊಂದು ಎಂಜಾಯ್ ಆಗಿ ನೋಡ್ತಿದ್ದಾರೆ. ಇದು ವಿದ್ಯಂತ ಫ್ರೆಂಡ್ಸ್ ದೂರದಿಂದ ಬಂದಿದ್ರು. ಎಲ್ಲಿದ್ರು ಅಂತ ಕೇಳುವ ಆಯ್ತಾ, ಎಲ್ಲಿಂದ ಅಂತ. ಇಂಟ್ರಡ್ಯೂಸ್ ಮಾಡಿಕೊಡ ಎಲ್ಲಿದಂತ. ಎಲ್ಲರೂ ಭಾರತಿ, ಮಂಗಳೂರು, ನನ್ನ ಊರಿಂದ. ಅಲ್ಲಿಂದ ತುಳು ಆಡಿಯನ್ಸಿಗೋಸ್ಕರ. ಮೇರು ಸುರಕ್ಷಾ ಅಂದ್, ಮೇರು ಅನುಷ್. ಇನ್ ಯಾರನ್ನ ಬರ್ತ್ಡೇ ಮಾತೆಲ್ಲ ವಿಶ್ ಮಾಡ್ಕೊಳ್ಳೋಸ್ಕರ ಹ್ಯಾಪಿ ಬರ್ಡೇ ಎಲ್ಲ ವಿಶ್ ಮಾಡಿ. ಬರ್ಡೇ ಅಂತೆ. ಇದೆಲ್ಲ ನನ್ನ ಮಂಗಳೂರು ಫ್ರೆಂಡ್ಸ್. ಆಯ್ತಲ್ಲ, ಡನ್. ಎಂತ ಹೇಗೆ ಅನ್ಸುತ್ತೆ ಫಂಕ್ಷನ್? ಒಳ್ಳೆ ಇತ್ತು. ನಾವು ಲೇಟ್ ಆಗಿ ಬಂದಿದ್ವಿ ಸ್ವಲ್ಪ. ಅದು ಅರ್ಧ ಬರುವಾಗ ಸುಸ್ತಾಯ್ತಾ? ಸುಸ್ತಾಗ್ಲಿಲ್ಲ. ಅರ್ಧ ಗಾಡಿ ಎಲ್ಲ ಕೈ ಕೊಟ್ಟು ಬಸ್ಸಲ್ಲೆಲ್ಲ ಬಂದ್ವಿ. ತುಂಬಾ ರಿಸ್ಕ್ ತಕೊಂಡ್ ಬಂದಿದ್ದೀರಾ. ಊಟ ಹೇಗೆ ಅನ್ಸುತ್ತೆ? ಚೆನ್ನಾಗಿತ್ತು. ವೆಜ್ ನಾನ್ ವೆಜ್? ನಾನ್ ವೆಜ್. ಅಮ್ಮ ವೇಟಿಂಗ
ಯಾವ ಮಗು ಆಗ್ತದೆ ಅನ್ಸ್ತದೆ? ನೀವು ಗೆಸ್ ಮಾಡುದಿಲ್ವಾ ಯಾವ್ದು ಅನ್ಸ್ತದೆ ನಿಮ್ಗೆ? ಹೆಣ್ಮಗು 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 ಇದು ವಿದ್ಯೆಂದು ತಂದೆ. ಕೇಳುವ ಫಂಕ್ಷನ್ ಎಲ್ಲ ಹೇಗಿತ್ತಂತ? ಹೇಗಾಯ್ತು ಫಂಕ್ಷನ್? ಒಳ್ಳೆ ಆಯ್ತಾ? ಖುಷಿ ಆಯ್ತಾ ನಿಮ್ಗೆ? ಮಗಳು ಹೇಗ್ ಕಾಣಿಸ್ತಿದ್ದಾಳೆ? ಚಂದ ಕಾಣಿಸ್ತಾಳ? ಮೊದ್ಲು ಚಂದನ ಈಗ ಚಂದನ? ಈಗ ಈಗ ಚಂದನ. ನಿಮ್ಗೆ ಯಾವ ಮಗು ಇಷ್ಟ? ಯಾವ ಮಗು ಆಗ್ಲಿ ಅಂತೇಳಿ ಅವಳಿಗೆ? ಗಂಡು ಮಗು. ಅವಳು ಹೆಣ್ಣು ಮಗು ಅಂತಿದ್ದಾಳೆ. ವಿದ್ಯಾ ಇಲ್ಲೋಡು, ಗಂಡು ಮಗು ಬೇಕಂತೆ. ನೋಡು ಎಲ್ಲರೂ ವೋಟ್ ಮಾಡಿದ್ದಾರೆ. ಯಾವ ಮಗು ಆಗ್ತದೆ? ಅಣ್ಣನಿಗೆ ಅದಕ್ಕೋಸ್ಕರ ಓ ಹಾಗೆ ಗಂಡು ಮಗು. ಅವಳ ಅಣ್ಣನಿಗೆ ಜಸ್ಟ್ ಹೆಣ್ಣು ಮಗು ಆಗಿದೆ ಒಂದು 3 months ಬ್ಯಾಕ್. ಅದಕ್ಕೋಸ್ಕರನೇ ಈಗ ಎಲ್ಲರೂ ಗಂಡು ಮಗುನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ನೋಡುವ ಯಾವ ಮಗು ಆಗ್ತದೆ ಅಂತ. ಆಮೇಲೆ ನಾನು ಇನ್ನೊಂದು ರೀಲ್ ಮಾಡಿ ಹಾಕ್ತೇನೆ. ನಾನ್ ವೆಜ್ ಎರಡು ಇತ್ತು. ನನಗೆ ನಾನ್ ವೆಜ್ ತಿನ್ಲಿಕ್ಕಿರ್ಲಿಲ್ಲ, ಸೊ ವೆಜ್ ಊಟ ಮಾಡಿದೆ. ಅದು ಕರೆಕ್ಟ್ ಆಗುದೇ ಇಲ್ಲ. ನಾನ್ ವೆಜ್ ತಿನ್ನೋರಿಗೆ ವೆಜ್ ಕರೆಕ್ಟ್ ಆಗುದೇ ಇಲ್ಲ. ಈಗ ನಮ್ದು ತಿಂದ್ಬಿಟ್ಟು ಎಲ್ಲರೂ ಅವ್ರ ಮನೆಗೆ ಹೊರಡ್ತಾ ಇದ್ದಾರೆ. ಈಗ ನಾವು ಒಂದು ರೌಂಡು ಅವ್ರನ್ನ ಕಳಿಸ್ಕೊಡ್ಲಿಕ್ಕೆ ಅವ್ರ ಮನೆಗೆ ಹೋಗುದು.